ರೀಸೆಂಟ್ ಸಿಚುವೇಶನ್ ನೋಡಿ ಬಹಳ ಜನ ಹೆಲ್ತಿ ಲಿವಿಂಗ್ನೇ ಕ್ವಶನ್ ಮಾಡ್ತಿದ್ದಾರೆ. ಜಿಮ್, ಡಯೆಟ್, ಸ್ಲೀಪ್, ಡಿಸಿಪ್ಲಿನ್ ಇವೆಲ್ಲ ಮಾಡಿ ಕೂಡ ಯಾಕೆ ಸಡನ್ ಹೆಲ್ತಿ ಇಶ್ಯೂ ಬರ್ತವೆ ಅಂತ ಮತ್ತೆ ಕೆಲವರು ಹೇಳ್ತಾರೆ. ಎನಿವೇ ಲೈಫ್ ಅನ್ಪ್ರಿಡಿಕ್ಟೇಬಲ್. ಆಗಿದ್ದರೆ ಹೆಲ್ತಿ ಆಗಿರೋದ್ರ ಪ್ರಯೋಜನ ಏನು? ವೆಂಕಿಯ ಕಿವಿ ಮಾತುಗಳಿಗೆ ಸ್ವಾಗತ. ಲೈಫ್ ರಿಫ್ಲೆಕ್ಷನ್. ಆ್ಯಂಡ್ ಆನೆಸ್ಟ್ಲಿ ನಾನು ಕೂಡ ಕೆಲವೊಮ್ಮೆ ಈ ಕ್ವಶನ್ ಬಗ್ಗೆ ಯೋಚಿಸಿದ್ದೀನಿ. ಆದರೆ ಸ್ಲೋಲಿ ಒನ್ ಥಿಂಗ್ ರಿಯಲೈಸ್ ಆಯಿತು, ಹೆಲ್ತ್ ಅಂದರೆ ಲಾಂಗ್ ಲೈಫ್ ಗ್ಯಾರಂಟಿ ಅಲ್ಲ, ಇಟ್ಸ್ ರಿಸ್ಕ್ ರಿಡಕ್ಷನ್. ಲೈಫ್ನಲ್ಲಿ ಜೆನೆಟಿಕ್ ಸ್ಟ್ರೆಸ್, ಸ್ಲೀಪ್, ಎನ್ವೈರ್ನಮೆಂಟ್, ಟೈಮಿಂಗ್ ಬಹಳ ಫ್ಯಾಕ್ಟರ್ ಇರ್ತವೆ. ಹೆಲ್ತಿ ಹ್ಯಾಬಿಟ್ ಅನ್ಸರ್ಟನಿಟಿ ರಿಮೂವ್ ಮಾಡಲ್ಲ, ಆದರೆ ಅನ್ನೆಸೆಸರಿ ಸಫರಿಂಗ್ ಕಡಿಮೆ ಮಾಡ್ತದೆ. ಲಿವಿಂಗ್ ಅಂದರೆ ಡೆತ್ ಅವಾಯ್ಡ್ ಮಾಡೋಕ್ಕಲ್ಲ, ಬೆಟರಾಗಿ ಜೀವನ ಮಾಡೋಕ್ಕೆ. ಮೋರ್ ಎನರ್ಜಿ, ಬೆಟರ್ ಸ್ಲೀಪ್, ಕ್ಲಿಯರ್ ಮೈಂಡ್, ಲೆಸ್ ಸಫರಿಂಗ್. ಇದನ್ನು ಸೇವ್ ಮಾಡ್ಕೊಳ್ಳಿ. ಯಾರಾದ್ರೂ ಏನಿವೆ ಸಾಯ್ತೀವಿ ಏನಕ್ಕಿದನ್ನೆಲ್ಲ ಫಾಲೋ ಮಾಡಬೇಕು ಅಂತ ಹೇಳಿದ್ರೆ ಲೈಫ್ ಅನ್ಸರ್ಟನಿಟಿ ಕೊಡಲ್ಲ, ಅವೇರ್ನೆಸ್ ಕೊಡಬಹುದು. ಇದು ವೆಂಕಿಯ ಕಿವಿ ಮಾತುಗಳು. ಥ್ಯಾಂಕ್ಸ್.